ಇನ್ನ ಮೂಡ ಹಗರಣ ಬಯಲಾಗ್ತಿದೆ. ಹೊಸ ರಹಸ್ಯಗಳು. ವಿಸ್ತಾರ ನ್ಯೂಸ್ನಲ್ಲಿ ಬೇರೆಲ್ಲೂ ಇಲ್ಲದಂತಹ ಮಹಾ ಮಸಲತ್ತಿನ ಕಹಾನಿ ಈಗ ಹೊರ ಬರ್ತಾ ಇದೆ. ಮೂಡ ಹಗರಣ ಬಯಲಾಗ್ತಾ ಇದೆ. ಹೊಸ ರಹಸ್ಯಗಳು ಹೊರಗಡೆ ಬರ್ತಾ ಇದೆ. ವಿಸ್ತಾರ ನ್ಯೂಸ್ನಲ್ಲಿ ಬೇರೆಲ್ಲೂ ಇಲ್ಲದಂತಹ ಮಹಾ ಮಸಲತ್ತಿನ ಕಹಾನಿ ಈಗ ಹೊರ ಬರ್ತಿರುವಂತದ್ದು. ವಿಸ್ತಾರ ನ್ಯೂಸ್ನಲ್ಲಿ ಸಿಎಂ ಕುಟುಂಬದ ಸ್ಫೋಟಕ ಸೈಟ್ ಸೀಕ್ರೆಟ್ ಹೊರ ಬರ್ತಾ ಇದೆ. ಗೊತ್ತಿದ್ದೋ ಗೊತ್ತಿಲ್ಲದಂತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹಾಗಾದ್ರೆ ಬಿಜೆಪಿ ತಲೆಗೆ ಕಟ್ಟೋಕೆ ಹೊರಟ್ರ ಸಿಎಂಗೆ ಎಲ್ಲಾ ಗೊತ್ತಿದೆ ಈ ಹಗರಣದ ಬಗ್ಗೆ. ಅದನ್ನ ಬಿಜೆಪಿ ತಲೆಗೆ ಕಟ್ಟೋದಕ್ಕೆ ಹೊರಟಿದ್ದಾರೆ. ಹಾಗಾದ್ರೆ ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಈಗ ಹೊರ ಬರ್ತಾ ಇದೆ. ವಿಸ್ತಾರ ನ್ಯೂಸ್ನಲ್ಲಿ ಬೇರೆಲ್ಲೂ ಇಲ್ಲದಂತಹ ಮಹಾ ಮಸಲತ್ತಿನ ಕಹಾನಿ ಇದು. ವಿಸ್ತಾರ ನ್ಯೂಸ್ನಲ್ಲಿ ಸಿಎಂ ಕುಟುಂಬದ ಸ್ಫೋಟಕ ಸೈಟ್ ಸೀಕ್ರೆಟ್ ಈಗ ಹೊರ ಬರ್ತಾ ಇದೆ. ಇನ್ನ ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಉರುಳಾಗ್ತಾ ಇದೆ ಮೂಡ ಹಗರಣ. ಪತ್ನಿಗೆ ಸೈಟ್ ಹಂಚಿಕೆಯಾದಾಗ ಸಿಎಂ ಆಗಿರಲಿಲ್ಲ ಎನ್ನುತ್ತಿದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯ. ಸೈಟ್ ಹಂಚಿಕೆಯಾದಂತಹ ಸಂದರ್ಭದಲ್ಲಿ ನಾನು ಸಿಎಂ ಆಗಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಸಿಎಂ ಆಗಿದ್ದಾರೆ, ತನಿಖೆಯನ್ನ ಮಾಡಿಸಬಹುದಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗುತ್ತೆ. ಪತ್ನಿಗೆ ಸೈಟ್ ಹಂಚಿಕೆಯಾದಾಗ ವಿಪಕ್ಷ ನಾಯಕರಾಗಿದ್ರಂತೆ ಸಿದ್ದರಾಮಯ್ಯನವರು. ಅಕ್ಟೋಬರ್ 1992 ಕೆಸರೆ ಗ್ರಾಮದ 3.16 ಗುಂಟೆ ಜಮೀನನ್ನ ಮೂಡಾ ನೋಟಿಫೈ ಮಾಡಿತ್ತು. ಮೇ 1998 ಮೂಡಾದಿಂದ 3.16 ಗುಂಟೆ ಜಮೀನಿನ ಡಿನೋಟಿಫೈ. ಜುಲೈ 2001 ಅದೇ ಜಮೀನಿನಲ್ಲಿ ಖಾಸಗಿ ಲೇಔಟ್ಗೆ ಮೂಡಾದಿಂದ ಅನುಮತಿ ಸಿಕ್ಕಿತ್ತು. 2005ರಲ್ಲಿ ಡಿಸಿಎಂ ಆಗಿದ್ದ ಸಿದ್ದರಾಮಯ್ಯ ಆಗಲೇ ಮೂಡಾದಿಂದ ಪರ್ಮಿಷನ್ ಅನ್ನ ಕೂಡ ತೆಗೆದುಕೊಂಡಿದ್ರು. ಅಕ್ಟೋಬರ್ 2005ರಲ್ಲಿ ಜಮೀನು ಖರೀದಿಸಿದಂತಹ ಸಿದ್ದರಾಮಯ್ಯ ಬಾಮೈದ. 2005ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಲೇಔಟ್ ನಿರ್ಮಾಣ ಆದ್ರೂ ತಮಗೇನೂ ಗೊತ್ತಿಲ್ಲದಂತೆ ಕುಳಿತಿದ್ದಾರಾ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಒಂದು ಕಡೆ ನಾನು ಆಗ ಸಿಎಂ ಆಗಿರಲಿಲ್ಲ ಅಂತ ಹೇಳ್ತಾರೆ, ಆಗ ಬಿಜೆಪಿ ಸರ್ಕಾರ ಇತ್ತು ಅಂತ ಹೇಳ್ತಾರೆ. ಹಾಗಾದ್ರೆ ಈಗ ಸಿಎಂ ಆಗಿದ್ದಾರೆ, ಇದನ್ನ ತನಿಖೆಗೆ ಒಳಪಡಿಸಬಹುದಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗುತ್ತೆ. ಯಾವ ವರ್ಷದಲ್ಲಿ ಏನೆಲ್ಲ ಈ ಒಂದು ನಡೆದಿತ್ತು ಅಂದ್ರೆ ಈ ಹಗರಣ ಅನ್ನುವಂಥದ್ದನ್ನ ಈಗ ಬೆಳಕಿಗೆ ಬರ್ತಾ ಇದೆ. ಮೇ 1998ರಲ್ಲಿ ಮೂಡಾದಿಂದ 3.16 ಗುಂಟೆ ಸೈಟ್ ಇದಾಗಿತ್ತು. ಅದೇ ಜಮೀನಿನಲ್ಲಿ ಖಾಸಗಿ ಲೇಔಟ್ ಮೂಡಾದಿಂದ ಅನುಮತಿ ಸಿಕ್ಕಿದೆ. 2005ರಲ್ಲಿ ಡಿಸಿಎಂ ಆಗಿದ್ದಂತಹ ಸಿಎಂ. ಸೊ ಈ ಎಲ್ಲ ಯಾವ ವರ್ಷಗಳಲ್ಲಿ ಏನೇನು ಆಗಿದೆ ಅನ್ನುವಂತಹ ಡೀಟೇಲ್ಸ್ ಅನ್ನ ನಾವು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದೀವಿ. ಸೈಟ್ ಹಂಚಿಕೆಯಾದಾಗ ವಿಪಕ್ಷ ನಾಯಕರಾಗಿದ್ರು ಸಿಎಂ ಸಿದ್ದರಾಮಯ್ಯನವರು. ಗೊತ್ತಿದ್ದು ಕೂಡ ಗೊತ್ತಿಲ್ಲದಂತೆ ಈಗ ಸಿಎಂ ಸಿದ್ದರಾಮಯ್ಯನವರು ನಾಟಕ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಒಂದು ವೇಳೆ ಆಗ ಅವರ ಅಧೀನದಲ್ಲಿ ಇಲ್ಲ ಅಂದ್ರೂ ಕೂಡ ಈಗ ಸಿಎಂ ಆಗಿದ್ದಾರೆ, ನಿಷ್ಪಕ್ಷಪಾತವಾಗಿ ಇದ್ರೆ ಅದನ್ನ ತನಿಖೆಗೆ ಒಳಪಡಿಸಬಹುದಲ್ವಾ? ಈಗಲೂ ಕೂಡ ಸಮಯಾವಕಾಶ ಇದೆ. ಅಲ್ಲಿ ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳಿದ್ರೆ, ಇವರ ಕೈವಾಡ ಇಲ್ಲ ಅಂತ ಹೇಳಿದ್ರೆ, ಇವರು ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಅಂದ್ರೆ ಇದನ್ನ ಈಗಲಾದ್ರೂ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡಿಸಬಹುದು. ಸತ್ಯಾಸತ್ಯತೆ ಹೊರಗಡೆ ಬರುವಂತಹ ಚಾನ್ಸಸ್ ಇರುತ್ತೆ. ಬಟ್ ಯಾಕೆ ಆ ಒಂದು ಪ್ರಯತ್ನ ಆಗ್ತಿಲ್ಲ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂತದ್ದು. ಇನ್ನ 2014ನಲ್ಲಿ ಮೂಡಾಗೆ ಪರಿಹಾರ ಕೋರಿದಂತಹ ಸಿಎಂ ಪತ್ನಿ ಪಾರ್ವತಿ ನವೆಂಬರ್ 2021 ಮೈಸೂರಿನ ಅತ್ಯಂತ ದುಬಾರಿ ಬಡಾವಣೆಯಲ್ಲಿ ಸೈಟ್ ಹಂಚಿಕೆಯಾಗಿದೆ. ವಿಜಯನಗರ ಬಡಾವಣೆಯಲ್ಲಿ ಪಾರ್ವತಿ ಅವರಿಗೆ 14 ಸೈಟ್ ಹಂಚಿಕೆಯಾಗಿರುವಂಥದ್ದು. 2021ರಲ್ಲಿ ಸೈಟ್ ಹಂಚಿಕೆಯಾದಾಗ ವಿಪಕ್ಷ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯನವರು ಆಗ ವಿಪಕ್ಷ ನಾಯಕರಾಗಿರ್ತಾರೆ. ಸೈಟ್ ಹಂಚಿಕೆಯಾದಾಗ ಅಧಿಕಾರದಲ್ಲೇ ಇದ್ರು ಸಿದ್ದರಾಮಯ್ಯ. ಆದ್ರೂ ಗೊತ್ತಿಲ್ಲದಂತೆ ಇದ್ದಾರಾ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಒಂದು ಕಡೆ ಆ ಸಂದರ್ಭದಲ್ಲಿ ನಾನು ಅಧಿಕಾರದಲ್ಲಿ ಇರಲಿಲ್ಲ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಈಗ ಆ ಸಂದರ್ಭದ ಸೈಟ್ ಹಂಚಿಕೆಯಾದಾಗ ವಿಪಕ್ಷ ನಾಯಕರಾಗಿರ್ತಾರೆ. ಸೊ ವಿಪಕ್ಷ ನಾಯಕ ಇಟ್ಸ್ ಈಕ್ವಲ್ ಟು ಸಿಎಂ. ಯಾಕಂದ್ರೆ ಅಷ್ಟು ಅಧಿಕಾರ ವಿಪಕ್ಷ ನಾಯಕನಿಗೆ ಇರುತ್ತೆ, ಸರ್ಕಾರವನ್ನ ಪ್ರಶ್ನೆ ಮಾಡುವಂತಹ ಚಾಕಚಕ್ಯತೆ ಇರುತ್ತೆ. ಹಾಗಾಗಿ ವಿಪಕ್ಷ ನಾಯಕರಾಗಿರ್ತಾರೆ. ಆದರೆ ಸಿಎಂ ಕುಟುಂಬ ಈ ಒಂದು ಸ್ಫೋಟಕ ಸುದ್ದಿ ಏನಿದೆ ಇದರಲ್ಲಿ ನಾವು ಇನ್ವಾಲ್ವ್ ಆಗಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಆ ಸಂದರ್ಭದಲ್ಲಿ ವಿಪಕ್ಷ ನಾಯಕರು ಆಗಿರ್ತಾರೆ, ಬಿಜೆಪಿ ಸರ್ಕಾರ ಇರುತ್ತೆ. 14 ಸೈಟ್ ಹಂಚಿಕೆಯಾಗಿದೆ. ಸಿದ್ದರಾಮಯ್ಯ ನಡೆಯ ಮೇಲೆ ಹಲವು ಅನುಮಾನಗಳು ಕೂಡ ಈಗ ಕಂಡು ಬರ್ತಾ ಇದೆ. ಮೂಡಾ ಕೇಸ್ ಗೊತ್ತೇ ಇಲ್ಲವೆನ್ನುವ ಸಿದ್ದರಾಮಯ್ಯ ಮೇಲೆ ಹಲವು ಅನುಮಾನ ಈಗ ಉಂಟಾಗ್ತಾ ಇದೆ. ಹಾಗಾದ್ರೆ ಯಾವ್ಯಾವು ಆ ಅನುಮಾನಗಳು? ಮೂಡಾ ಜಮೀನು ಖರೀದಿಸಿದಂತಹ ಸಿದ್ದರಾಮಯ್ಯ ಬಾಮೈದರ ಆದಾಯದ ಮೂಲ ಏನು? ಹಾಗಾದ್ರೆ ತಮ್ಮ
ಸ್ವಯಾರ್ಜಿತ ಆಸ್ತಿಯನ್ನ ಸಹೋದರರಿಗೆ ದಾನ ಕೊಡುವುದಾದ್ರೂ ಯಾಕೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. 2015ರಲ್ಲಿ ಮೂಡ ಅನುಮತಿ ಇಲ್ಲದೆ ಲೇಔಟ್ ಮಾಡಿದಾಗ ಯಾಕೆ ಆಕ್ಷೇಪಿಸಲಿಲ್ಲ ಅನ್ನುವಂತಹ ಪ್ರಶ್ನೆ ಒಂದಿದೆ. ತಮ್ಮ ಭೂಮಿಯಲ್ಲಿ ಲೇಔಟ್ ಮಾಡಿದ್ದನ್ನ ಪ್ರಶ್ನಿಸಿ ಯಾಕೆ ಕೋರ್ಟ್ಗೆ ಹೋಗಲಿಲ್ಲ? ಪರಿಹಾರ ಕೇಳಲು 2016ರವರೆಗೆ ಕಾದಿದ್ದು ಯಾಕೆ? ಸ್ವಾಧೀನಪಡಿಸಿಕೊಂಡಂತಹ ಭೂಮಿ ಬಿಟ್ಟು ಬೇರೆ ಬಡಾವಣೆಯಲ್ಲಿ ಸೈಟ್ ತೆಗೆದುಕೊಂಡಿದ್ಯಾಕೆ? ಈ ಎಲ್ಲಾ ಪ್ರಶ್ನೆಗಳು ಈಗ ಎದುರಾಗ್ತಾ ಇದೆ. ಮೂಡ ಜಾಮೀನು ಖರೀದಿಯಲ್ಲಿ ಈಗ ಸಾಕಷ್ಟು ಅನುಮಾನಗಳು ಕೂಡ ಎದುರಾಗ್ತಾ ಇದೆ. ಸಿಎಂ ಕುಟುಂಬಕ್ಕೆ ಮೂಡ ಹಗರಣ ಉರುಳಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಸೈಟ್ ಹಂಚಿಕೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಹಾಗಾದ್ರೆ ಸೈಟ್ ಹಂಚಿಕೆಯಾದಾಗ ವಿಪಕ್ಷ ನಾಯಕರಾಗಿದ್ರು ಸಿದ್ದರಾಮಯ್ಯನವರು. ಇಟ್ಸ್ ಈಕ್ವಲ್ ಟು ಸಿಎಂ ಅಂದ್ರೆ ಅಷ್ಟು ಅಧಿಕಾರ ಇರುತ್ತೆ, ಪ್ರಶ್ನೆ ಮಾಡುವಂತಹ ಅಧಿಕಾರ ಇದೆ. ಗೊತ್ತಿದ್ದು ಕೂಡ ಈಗ ಗೊತ್ತಿಲ್ಲದಂತೆ ಸಿಎಂ ಸಿದ್ದರಾಮಯ್ಯನವರು ಈಗ ನಾಟಕ ಆಡ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಗಸ್ವಾಮಿ. ಈಗ ದೂರವಾಣಿ ಸಂಪರ್ಕದಲ್ಲಿ ಅಂದ್ರೆ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ರಂಗಸ್ವಾಮಿ, ನೋಡಿ, ಅದರಲ್ಲಿ ನನ್ನ ಪಾತ್ರ ಇಲ್ಲ, ನಮ್ಮ ಕುಟುಂಬದ ಪಾತ್ರ ಇಲ್ಲ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇರಲಿಲ್ಲ ಅಂತ ಹೇಳ್ತಾರೆ. ಬಿಜೆಪಿ ಸರ್ಕಾರ ಇತ್ತು ಅಂತ ಹೇಳ್ತಾರೆ. ಆದ್ರೆ ಈಗ ಅಧಿಕಾರದಲ್ಲಿದ್ದಾರೆ. ಇದರಲ್ಲಿ ಯಾವುದೇ ನಿಷ್ಪಕ್ಷಪಾತವಾಗಿ ಇದ್ರೆ ಈಗ ತನಿಖೆಗೆ ಒಳಪಡಿಸಬಹುದಲ್ಲ? ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಅಂದ್ರೆ ತನಿಖೆಗೆ ಒಳಪಡಿಸಬಹುದಲ್ಲ? ಯಾಕೆ ಈ ಪ್ರಯತ್ನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗ್ತಾ ಇಲ್ಲ? ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗಿ. ಮಾನಸ, ಈ ಪ್ರಕರಣದ ಮೂಲಕವಾಗಿ ಮುಡಾದಲ್ಲಿ ನಡೆದಿರುವ ಒಟ್ಟು ಅಂದಾಜು 1-1.5 ಸಾವಿರ ಸೈಟ್ಗಳ ಹಂಚಿಕೆ ಮತ್ತು ಅದರ ನೆಪದಲ್ಲಿ ಆಗಿರುವ ಕನಿಷ್ಠ 3,000ದಿಂದ 4,000 ಕೋಟಿ ರೂಪಾಯಿಗಳ ಹಗರಣ ಏನಿದೆ, ಇಷ್ಟೂ ಹಗರಣವನ್ನ ಇದು ಒಂದು ಕೇಸ್ನಲ್ಲಿ ಸರ್ಕಾರ ತೆಗೆದುಕೊಳ್ಳುವ ತೀರ್ಮಾನದ ಮೂಲಕ ಕ್ಲಾರಿಟಿಯನ್ನು ಕೊಡಲಿಕ್ಕೆ ಅವಕಾಶ ಇದೆ. ಇದು ಖುದ್ದು ಸಿದ್ದರಾಮಯ್ಯನವರ ಪತ್ನಿಯವರಿಗೆ ಅಲರ್ಟ್ ಆಗಿರುವ ಸೈಟ್ ಆಗಿರುವ ಕಾರಣಕ್ಕಾಗಿ ಈ ಸೈಟ್ಗಳನ್ನು ಹಂಚಿಕೆ ಮಾಡಿರೋದು ಸರಿಯಾಗಿದೆ ಅನ್ನೋದಾದರೆ, ಮೂಡಾದಲ್ಲಿ ನಡೆದಿರುವ 50-50 ಹೆಸರಿನಲ್ಲಿ ಏನೇನೆಲ್ಲ ಪ್ರೋಸೆಸ್ಗಳಾಗಿದೆ, ಹಂಚಿಕೆ ಇರಬಹುದು, ಆ ನಂತರದಲ್ಲಿ ಖಾತೆಗಳು, ಕಂದಾಯಗಳು ಅಥವಾ ಬೇರೆ ಬೇರೆದನ್ನು ನಿಗದಿ ಮಾಡಿರುವಂತಹ ಪ್ರಕ್ರಿಯೆಗಳೇನಿದ್ದಾವೆ, ಅದು ಸಾರ್ವಜನಿಕರಿಗೂ ಇದೇ ನಿಯಮಗಳು ಅಪ್ಲೈ ಆಗ್ತವೆ. ಅಂದ್ರೆ ಪಾರ್ವತಿ ಅವರಿಗೆ ಸೈಟ್ ಕೊಟ್ಟಿರೋದು ಸರಿ ಅಂದ್ರೆ ಸಾರ್ವಜನಿಕರಿಗೆ ಅಥವಾ ಡೆವಲಪರ್ಗೆ ಅಥವಾ ಜಮೀನಿನ ಮಾಲೀಕರು ಅಂತ ಯಾರ್ಯಾರೆಲ್ಲ 50-50 ಅಡಿನಲ್ಲಿ ಪರಿಹಾರವನ್ನು ತೆಗೆದುಕೊಂಡಿದ್ದಾರೆ ಅದೆಲ್ಲವೂ ಸರಿ ಅಂತಾಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯನವರ ಪತ್ನಿಯವರಿಗೆ ಕೊಟ್ಟಿರುವ ಸೈಟು ನಿಯಮ ಉಲ್ಲಂಘನೆ ಆಗಿದೆ, ಲೋಪ ಆಗಿದೆ ಅನ್ನುವ ವಿಚಾರ ಬಂದ್ರೆ, ಆ ಲೋಪ 2020ರಿಂದ ಈವರೆಗೆ ಮೂಡಾದಲ್ಲಿ 50-50 ಅನುಪಾತದಲ್ಲಿ ನಿವೇಶನಗಳನ್ನು ಕೊಡುವಂತಹ ಆ ಇಡೀ ಪ್ರಕ್ರಿಯೆ ಏನಿದೆ ಅಷ್ಟೂ ಲೋಪ ಅಂತಾಗುತ್ತೆ. ಈ ಸಂಬಂಧವಾಗಿ ಸರ್ಕಾರ ಕ್ಲಾರಿಟಿಯನ್ನು ಇಟ್ಕೊಂಡು ಮಾತಾಡಬೇಕಾಗತ್ತೆ. ಆದರೆ ಸರ್ಕಾರದ ನಿಲುವುಗಳಲ್ಲಿ ದ್ವಂದ್ವ ಅಂತೂ ಎದ್ದು ಕಾಣಿಸುತ್ತೆ. ಒಂದು ಕಡೆ ಹೇಳ್ತಾರೆ, ಮೈಸೂರಿಗೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ಬಂದು ಮೀಟಿಂಗ್ ಅನ್ನು ಮಾಡುವ ಸಂದರ್ಭದಲ್ಲಿ 50-50 ಅನುಪಾತದಲ್ಲಿ ಈವರೆಗೆ ಅಲರ್ಟ್ ಆಗಿರುವಂತಹ ಆದೇಶಗಳೇನಿದ್ದಾವೆ ಅಷ್ಟನ್ನು ರದ್ದುಪಡಿಸುತ್ತೇವೆ ಅನ್ನುವಂತಹ ಬಹಳ ಸ್ಪಷ್ಟವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಪಾರ್ವತಿ ಅವರಿಗೆ ಕೊಟ್ಟಿರುವ ಸೈಟ್ ಅನ್ನು ಕೂಡ ರದ್ದುಪಡಿಸ್ತಾರಾ? ಈ ಪ್ರಶ್ನೆಗೆ ಯಾವುದೇ ಉತ್ತರ ಇಲ್ಲ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಹೇಳ್ತಾರೆ, ಈ ನನ್ನ ಪತ್ನಿಗೆ ಅಥವಾ ನನ್ನ ಕುಟುಂಬಕ್ಕೆ ಬಂದಿರುವ ಜಾಗ ಏನಿದೆ ಆ ಜಾಗ ನನಗೆ ಪರ್ಯಾಯ ಸಿಕ್ಕ ಜಾಗ ಆಗಿರುವ ಕಾರಣಕ್ಕಾಗಿ, ಅಂದ್ರೆ ಕೆಸರೆನಲ್ಲಿ ನನ್ನ ಜಾಗ ಇತ್ತು ಅಂದ್ರೆ ಕೆಸರೆ ಜಾಗವನ್ನ ಕೆಸರೆ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ಜಾಗ ಇತ್ತು. ಆ ಜಾಗದ ಬದಲಿಗೆ 38,000 ಸ್ಕ್ವೇರ್ ಫೀಟ್ ಅನ್ನ ನಾವು ಪರಿಹಾರದ ರೂಪದಲ್ಲಿ ಪಡೆದುಕೊಂಡಿದ್ದೇವೆ ಅನ್ನುವ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಏನಾಗಿದೆ, ಆ ಸ್ಟೇಟ್ಮೆಂಟ್ ಲೀಗಲ್ ಆಗಿ ಆ ಕೇಸ್ ಇದೆ ಅನ್ನೋದಾದ್ರೆ ಉಳಿದ ಎಲ್ಲ ಕೇಸ್ಗಳನ್ನು ಲೀಗಲೈಸ್ ಮಾಡ್ತಾರಾ? ಈ ಪ್ರಶ್ನೆಗಳನ್ನ ಇಟ್ಕೊಂಡು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನ ಬಿಜೆಪಿ ಕಡೆಯಿಂದಲೂ ಮುಂದಿನ ಹಂತದಲ್ಲಿ ಆಗಬಹುದು ಅನ್ನುವ ಸುಳಿವುಗಳು ವಿಸ್ತಾರ ನ್ಯೂಸ್ಗೆ ಸಿಗ್ತಾ ಇದೆ. ವಿಧಾನಸಭೆಯಲ್ಲೂ ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ರಂಗಸ್ವಾಮಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.